ಓ ಇವಿನ್ನೂ ಜಾಸ್ತಿ. ನೋಡೋಣ ಎಲ್ಲ ಕಾಯ್ತಾ ರೂಮ್ ಅವಾಗಿಂದ ಹುಡುಕಾಡ್ತಿದ್ರು ಸಿಗ್ತಾನೆ ಇಲ್ಲ ಎಲ್ಲ. ಸೊ ಲಾಡ್ಜ್ ಅವಾಗಿಂದ ಸಿಗ್ತಿದ್ವಿ, ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಹೇಳ್ತಾವ್ರೆ. ಸೊ ಇದು ರಾಘವೇಂದ್ರ ಮಠಕ್ಕೆ ಹೋಗೋ ದಾರಿ ಅಂದ್ರೆ ಈ ಕಡೆ ಇರೋದೇ ನಮ್ ರೂಮ್ ಇರೋದು. ಸೊ ಈ ಕಡೆ ಇರೋದು ಬಂದ್ಬಿಟ್ಟು ಈ ಕಡೆ ಬಂದು ನಾವು ರೂಮ್ ಕರ್ಕೊಂಡು ಹೋಗ್ತೀವಿ. ನಾವು ಹೋಗೋ ರೂಮು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸೊ ಸೀಸನಲ್ಲಿ ಬಂದ್ರೆ ಒಬ್ಬರಿಗೆ 3,000 ರೂಪಾಯಿ, 1,500, 1,000 ರೂಪಾಯಿ ಈ ತರ ಎಲ್ಲ ಹೇಳ್ತಾರೆ ರೂಮ್ ಬಾಡಿಗೆ. ಸ್ವಲ್ಪ ನೀವು ಬಾರ್ಗ್ಯೂ ಮಾಡಿದ್ರೆ ಕಡಿಮೆ ರೇಟ್ಗೂ ಸಿಗ್ತವೆ, ಪ್ಲಸ್ ದೇವಸ್ಥಾನ ಹತ್ರ ಲಾಕರ್ಗಳು ಕೂಡ ಸಿಗ್ತವೆ ನಿಮ್ಗೆ. ಸೊ ಬೇಕಾದ್ರೆ ನೀವು ಅಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಯಾಕಂದ್ರೆ ತುಂಬಾ ರೇಟ್ ಹೇಳ್ತಾರೆ, 1,500, 1,000 ರೂಪಾಯಿ, 2,000 ರೂಪಾಯಿ ಈ ತರ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಸೀಸನಲ್ ಅಲ್ವಾ, ಜಸ್ಟ್ 12 ಅವರ್ಸ್ಗೆ 3,000 ರೂಪಾಯಿ ತರ ಹೇಳ್ತಾರೆ. ಸೊ ಸ್ವಲ್ಪ ಬಾರ್ಗಿಂಗ್ ಮಾಡಿಬಿಟ್ಟು, ಸೊ ಈಗ ನಾನು ಹೋಗೋ ರೂಮ್ ಕಡೆ ಬಂದ್ಬಿಟ್ಟು ನಿಮ್ಗೆ ಬರೀ 1,000 ರೂಪಾಯಿ ತೋರಿಸ್ತಾರೆ ರೂಮು. ಸೊ ನಾವು ಆಲ್ರೆಡಿ ಮಾತಾಡಿದ್ವಿ, ನಾನು ಒಂದು 1 ಅವರ್ ತಿರ್ಗಾಡಿದ್ದೀನಿ ಈ ಕಡೆ ಎಲ್ಲ. ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೀನಿ, 1,300, 1,500 ಈ ಥರ ಎಲ್ಲ ತೋರಿಸ್ತಿದೆ. ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ದೇವಸ್ಥಾನಗಳಲ್ಲಿ ಆಕಾರಗಳು ಬಂದರೆ ಟ್ರೈ ಮಾಡ್ಬೋದು. 150 ರೂಪಾಯಿ, 100 ರೂಪಾಯಿ ಎಲ್ಲ ಇರ್ತವೆ ನಿಮಗೆ. ಸೊ ನಾನು ಹೋಗೋ ರೂಮ್ಗೆ ಇದೇ ರೋಡು. ಸೊ ಇಲ್ಲಿಂದ ಬಂದು ನಿಮಗೆ ರೋಡ್ ಕನ್ಫ್ಯೂಸ್ ಆಗ್ತಿದೆ, ಇಲ್ಲೇ ಈ ರೈಟ್ ತಗೋಬೇಕು. ಅಂದರೆ ಫ್ಯಾಮಿಲಿಗಳೆಲ್ಲ ಇದ್ದಾವೆ ಇಲ್ಲಿ. ಸೊ ಬೆಟರ್ 1,000 ರೂಪಾಯಿ ಅಂದರೆ ನನಗೂ ಅರ್ಥ ಅನಿಸ್ತು. ಯಾಕಂದ್ರೆ ನಾನು ಇರೋದು ಬರೀ ಜಸ್ಟ್ 3 ಅವರ್ಸ್ 4 ಅವರ್ಸ್ ಇರ್ತೀನಿ ಅಷ್ಟೇ. ಸೊ ಅದಕ್ಕೆಲ್ಲ 1,500, 1,000 ರೂಪಾಯಿ ಸ್ವಲ್ಪ ಕಾಸ್ಟ್ ಆಯಿತು. ಸೊ ಈ ಶೀಟ್ ಮನೆ ಕಾಣಿಸ್ತಿದೆಯಲ್ಲ, ಇದೇ ನಾನಿರೋ ಹೋಟೆಲ್ಲು. ಇಬ್ರಿಗೂ ಸೇರಿ 1,000 ರೂಪಾಯಿ ತಗೊಂಡಿದ್ದೇನೆ. ಚೆನ್ನಾಗಿತ್ತು ರೂಮು. ದೊಡ್ಡ ರೂಮ್ ಐತೆ, ಒಂದು 10 ಜನ ಮಾತ್ರ ಮಾಡ್ಕೋಬೋದು. ಓಕೆ. ಒಂದು ಭಾನುವಾರ ಗುರುವಾರ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಓಕೆ. ಮಾಮೂಲು ದಿನಕ್ಕೆ ಕಡಿಮೆ ರೇಟ್. ಓಕೆ ಎಲ್ಲ ಮಾಡಿಬಿಡಿ. ಸರಿ ಆಯಿತು. ಓಕೆ ಸರಿ ಆಯಿತು. ಓಕೆ ಇದೆ ಚೆನ್ನಾಗೈತೆ. 3 ಅವರ್ಸ್ 4 ಅವರ್ಸ್ಗೆ ಗೀಸರ್ ಐತೆ, ಬಿಸಿನೀರು ಬರುತ್ತೆ.